ಭರಣಿ ಮಳೆಯಲ್ಲಿ ಬಿತ್ತಿದರೆ ಧರಣಿಯೆಲ್ಲ ಧಾನ್ಯ. ಹಾಯ್ ಎಲ್ರಿಗೂ, ನಾನು ನಿಮ್ಮ ಮಂಜುಳಾ ಮಧುರಪ್ಪ. ಏನಿದು ಅಂತ ನೋಡ್ತಾ ಇದ್ರೆ, ಇದು ನಮ್ಮ ರೈತರನ್ನು ಒಂದು ದಿನದ ಪ್ರವಾಸಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇವೆ. ನಾವು ಮೊದಲು ತಿಂಡಿಯಿಂದ ಪ್ರಾರಂಭ ಮಾಡಿ ನಂತರ ಈ ರೈತರನ್ನು ಸಹ ಪದ್ಮಿನಿ ಗೌಡರವರ ಭೇಟಿಗಾಗಿ ಕರೆದುಕೊಂಡು ಹೋಗಿ ನಂತರ ನಾಟಿ ಹಸುಗಳ ಸಾಕಾಣಿಕೆ ಕೇಂದ್ರ ಭೇಟಿ ಕೊಟ್ಟು ಹಾಗೆ ಮಧ್ಯಾಹ್ನದ ಊಟ ಮುಗಿಸ್ಕೊಂತ ಕೃಷಿ ವಿಜ್ಞಾನ ಕೇಂದ್ರ ಆಡೋನಹಳ್ಳಿ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಈಶಾ ಟೆಂಪಲ್ಗೆ. ರೈತರ ಜೊತೆ ಪ್ರವಾಸ ಅಂದ್ರೆ ಅದು ಒಂಥರ ಖುಷಿ ಕೊಡುತ್ತಲ್ವಾ? ಯಾಕೆ ಹೇಳ್ದೆ ಅಂತ ಗೊತ್ತಾ? ಇವರು ಓಬಣ್ಣ ಅಂತ, ಇವರ ವಯಸ್ಸು 87. ತುಂಬಾ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ನಮ್ಮನ್ನೆಲ್ಲ ನಗಸ್ತಾ ಟೈಮ್ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ಹಾಗೋ ಈಗೋ ಈಶಾ ಟೆಂಪಲ್ ಮುಗಿಸ್ಕೊಂಡು ಎಲ್ಲರನ್ನು ಅವರವರ ಮನೆಗೆ ಕಳಿಸಿ ನಾವು ಸಹ ಮನೆ ಕಡೆ ಬಂದಾಯ್ತು. ಹಾಗೆ ಕೃಷಿಗೆ ಸಂಬಂಧಪಟ್ಟ ವಿಷಯ ಏನಾದ್ರೂ ಬೇಕಂದ್ರೆ ನನಗೆ DM ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ನನ್ನ ವಿಡಿಯೋ ನಿಮ್ಗಿಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಎಲ್ರಿಗೂ.